ಥ್ಯಾಂಕ್ ಯು ಮೇಡಮ್. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ. ನಾವಂತೂ ಅಂಥ ಪ್ಲೇಸ್ಗೆ ಹೋಗಿ ನೋಡೋದಕ್ಕಾಗಲ್ಲ, ಸೊ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಆದ್ದರಿಂದ ಸ್ಕಿಪ್ ಮಾಡಿದೆ ನೋಡಿ. ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಪ್ರೀವಿಯಸ್ ವಿಡಿಯೋದಲ್ಲಿ ಫೋಟೋಸ್ಗಳು ಹಾಕಿ ಲೈವ್ ಸ್ಟಾಕ್ ಎಕ್ಸ್ಪೋದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಮಹಾರಾಷ್ಟ್ರದಲ್ಲಿ ನಡೆದಂಥ ಮಹಾಪಶುಧನ್ ಎಕ್ಸ್ಪೋನ ವಿಡಿಯೋ ತುಣುಕುಗಳು ಇದಾಗಿರುತ್ತದೆ. ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂಥ ನ್ಯಾಷನಲ್ ಶೋಗೆ ನಮ್ಮ ಹಳ್ಳಿಕಾರ್ ಎತ್ತುಗಳು, ಹಳ್ಳಿಕಾರ್ ಬಿತ್ತನೆ ಹೋರಿ, ಬಂಡೂರು ತಳಿ ಇವು ಇಲ್ಲಿ ಭಾಗವಹಿಸಿದ್ದಾವೆ. ತುಂಬ ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ತಾಯಿದೆ. ಇದೇ ಮೊದಲನೇ ದಿನ. ಇದ್ರ ಬಗ್ಗೆ ತುಂಬ ಮಾಹಿತಿ ಕೇಳ್ತಾ ಇದ್ದಾರೆ. ಒಂದಷ್ಟು ವಿಡಿಯೋ ತುಣುಕುಗಳನ್ನ ನನ್ನ ಡಿಯರ್ ಬ್ರದರ್ಸ್ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದರು. ನಾನು ಜಸ್ಟ್ ಒಂದು ಮಾತು ಕೇಳಿದ್ದಕ್ಕೆ ಎಲ್ಲನೂ ಕಳಿಸ್ಕೊಟ್ಟಿದ್ದಾರೆ. ನಾವಂತೂ ಹೋಗಿ ಮಹಾರಾಷ್ಟ್ರದ ಎಕ್ಸ್ಪೋ ನೋಡೋಕ್ಕಾಗೋದಿಲ್ಲ, ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಿದ್ದೀರಾ ಅಲ್ವಾ ವಿಡಿಯೋದಲ್ಲಿ ಎಷ್ಟು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ, ಅದರಲ್ಲೂ ಮಂಡ್ಯ ಜಿಲ್ಲೆಯ ಕಲ್ಲಹಳ್ಳಿಯ ರವಿ ಪಟೇಲ್ ಮತ್ತು ಕಿರಣ್ ಪಟೇಲ್, ನಮ್ಮ ಸಹೋದರರಾದಂಥ ಇವರಿಬ್ಬರು ಹೋಗಿ ಪಾರ್ಟಿಸಿಪೇಟ್ ಮಾಡಿರೋದು ತುಂಬಾ ಖುಷಿಯ ಸಂಗತಿ. ಅದರಲ್ಲೂ ನಮ್ಮ ದೇಶೀಯ ತಳಿ ಹಳ್ಳಿಕಾರನ್ನು ಕರ್ಕೊಂಡು ಹೋಗಿರೋದು ಖುಷಿಯ ಸಂಗತಿ. कर्नाटकमध्ये काय बोलत हा बनव ऐसा रहता है प्राइस कितना प्राइस का 300 ओके ಥ್ಯಾಂಕ್ ಯು ಮೇಡಮ್. जर्नी करून आलेत मॅडम. म्हणजे एक मला जाणं 1000 येणार. त्यांना नका तुडो. खाली बघा, खाली बघा. जाऊ द्या आता. या तोगरी ಈ ಕ್ಲಿಪ್ಪಲ್ಲಿ ನೋಡಿ ಮಾತಾಡ್ತಿದ್ದಾರಲ್ಲ ಅವರು ಪಂಕಜ ಮುಂಡೆ ಅವರು, ಪಶುಸಂಗೋಪನಾ ಸಚಿವರು. ಅವರ ನೇತೃತ್ವದಲ್ಲೇ ಈ ಮಹಾಪಶುಧನ್ ಎಕ್ಸ್ಪೋ ಕಾರ್ಯಕ್ರಮ ನಡೀತು ಅಂತಲೇ ಹೇಳ್ಬೋದು. ಇನ್ನು ಪಂಕಜ ಗೋಪಿನಾಥ್ ರಾವ್ ಮುಂಡೆ ಅವರು ಮಹಾರಾಷ್ಟ್ರದ ಒಬ್ಬ ಭಾರತೀಯ ರಾಜಕಾರಣಿಯಾಗಿದ್ದಾರೆ. ಅವರು ಭಾರತದ ಮಾಜಿ ಕೇಂದ್ರ ಸಚಿವ ಮತ್ತು ಮಹಾರಾಷ್ಟ್ರದ ಮಾಜಿ ಉಪಮುಖ್ಯಮಂತ್ರಿ ದಿವಂಗತ ಗೋಪಿನಾಥ್ ಮುಂಡೆ ಅವರ ಹಿರಿಯ ಮಗಳು. ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಾರೆ ಮತ್ತು ಮಹಾರಾಷ್ಟ್ರ ವಿಧಾನ ಪರಿಷತ್ತಿನಲ್ಲಿ MLC-ಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕದವರು ಅಂತ ತಿಳಿದ ಮೇಲೆ ಎಷ್ಟು ಚಂದ ವೆಲ್ಕಮ್ ಮಾಡಿದ್ರು ಅಲ್ವಾ. ತುಂಬಾ ಖುಷಿ ಆಯಿತು ಅವರ ರೀತಿ ವೆಲ್ಕಮ್ ಅಂತ ಹೇಳಿದ್ದನ್ನು ನೋಡಿ.
ಕರ್ನಾಟಕದಿಂದ ಮಹಾರಾಷ್ಟ್ರದ ಮಹಾಪಶುಧನ್ ಎಕ್ಸ್ಪೋ ಅಲ್ಲಿ ಹಳ್ಳಿಕಾರ್ ಎತ್ತು, ಅದರಲ್ಲೂ ಮಂಡ್ಯ ಜಿಲ್ಲೆಯಿಂದ ಹೋಗಿರುವಂಥದ್ದು ನಮ್ಮ ಎಲ್ಲರ ಹೆಮ್ಮೆ. ಇಂಥ ದೊಡ್ಡ ವೇದಿಕೆಯಲ್ಲಿ ಹಳ್ಳಿಕಾರನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ನಮ್ಮ ದೇಶೀಯ ತಳಿ, ನಮ್ಮ ಹಳ್ಳಿಕಾರ್, ನಮ್ಮ ಹೆಮ್ಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ವಿಡಿಯೋ ಕ್ಲಿಪ್ಸ್ಗಳಲ್ಲಿ ಎಂದೂ ನೋಡಿರದಂತಹ ಕೆಲವು ಗೋವಿನ ತಳಿಗಳನ್ನ ನೋಡ್ಬೋದು, ನೋಡಿ. ಬ್ರೀಡ್ನ ಲಾಲ್ ಕಂದಾರಿ ಅಂತ ಕರೀತಾರೆ. ಇಲ್ಲಿ ಇದು ಲೋಕಲೇಟ್ ಬ್ರೀಡು. ಸೊ ಇದಕ್ಕೆಲ್ಲ ತುಂಬ ಒಳ್ಳೆ ಸ್ಕೋಪ್ ಇದೆ. ಅದಕ್ಕೋಸ್ಕರ ಸೆಲೆಕ್ಷನ್ಗೆ ಅಂತ ಡಾಕ್ಟ್ರು ಬಂದಿದ್ದಾರೆ. ಇದನ್ನು ಸಹ ಒಂದು ರಿಂಗ್ ಒಳಗಡೆ ನಿಲ್ಲಿಸ್ಕೊಂಡು ಅದರೊಳಗಡೆ ಡಾಕ್ಟರ್ಸ್ ಬಂದು ಅದು ಪ್ರತಿಯೊಂದನ್ನು ಎಲ್ಲ ನೋಡಿ ಹೈಟು ವೆಯ್ಟು ಕಾಲು ಜಾತಿ ಎಲ್ಲ ಚೆಕ್ ಮಾಡಿ ಅದಾದ ನಂತರ ಪ್ರೈಸ್ ಕೊಡ್ತಾರೆ. ಇದು ನಮ್ಮ ಕಡೆ ಎಲ್ಲ ಎತ್ತುಗಳನ್ನ ಓಡಿಸ್ತಾರೆ ನಿಲ್ಲಿಸ್ಕೊಂಡು. ಬಟ್ ಇದನ್ನು ಈ ಥರ ರೌಂಡಕ್ಕೆ ನಿಲ್ಲಿಸಿ ಎಲ್ಲವೂ ನಿಂತಿರೋ ಸ್ಟೈಲ್ಸ್ ಎಲ್ಲ ನೋಡ್ತಾರೆ ಸರ್. आपण या ठिकाणच्या ज्ञानवर्धक स्टॉलमधून माहिती घेऊया. ನೋಡಿ ಸ್ನೇಹಿತರೆ, ನಮ್ಮ ಹಳ್ಳಿಕಾರನ್ನ ಇಲ್ಲಿ ಕಟ್ಟಿದ್ದೀವಿ. ನಮ್ಮ ಹಳ್ಳಿಕಾರಿಗೆ ಬಗ್ಗೆ ಇನ್ಫಾರ್ಮೇಷನ್ ಬೋರ್ಡ್ ಎಲ್ಲ ಕೊಟ್ಟಿದ್ದೀವಿ. ನಾವು ಕರ್ನಾಟಕದಿಂದ ಬಂದಿದ್ದೀವಿ ತರೋದಕ್ಕೆ ಈ ಫ್ಲೆಕ್ಸೇ ಸಾಕು, ನಾವು ಕರ್ನಾಟಕ ಅಂತ ಹೇಳುತ್ತೆ. ಇವತ್ತು ಚೀಫ್ ಮಿನಿಸ್ಟ್ರು ಬಂದಿದ್ದರು, ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು. ಸೊ ಅದಕ್ಕೋಸ್ಕರ ಎತ್ತುಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಎಲ್ಲ ಶೋ ಕ್ವಾಲಿಟಿ ಯಾವಾಗಲೂ ಇದೇ ಥರ ಇರುತ್ತೆ. ಬಿತ್ತನೆ ಹೊರಿ ಬಗ್ಗೆ ಇನ್ಫಾರ್ಮೇಷನ್ನು, ಹಳ್ಳಿಕಾರು ಬಿತ್ತನೆ ಹೊರಿ ಬಗ್ಗೆ ಇನ್ಫಾರ್ಮೇಷನ್ನು, ಎತ್ತುಗಳ ಬಗ್ಗೆ ಇನ್ಫಾರ್ಮೇಷನ್ನು, ನಮ್ಮ ಹಳ್ಳಿಕಾರ್ ಬಗ್ಗೆ ಇನ್ಫಾರ್ಮೇಷನ್ನು ಎಲ್ಲ ಕೊಟ್ಟಿದೆ. ನೋಡಿ, ಇವರು ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ಅಜ್ಜನ್ಪುರದು ಅಮೃತ್ ಮಹಲ್ ಬ್ರೀಡ್ನ ತಂದಿದ್ದಾರೆ. ज्ञानदर्शक स्टॉल लागलेले आहेत. मान्यवर आले, तज्ञ लोक आले, अनेक गोष्टी बघण्यासारख्या आहेत. वेळेसपणे या पशुपक्षांना लाभ देऊया. ಇದು ಅಮೃತ್ ಮಹಲ್ ಪೇರ್ಗಳು. ಇದು आपल्या महाराष्ट्रातील मान्यता प्राप्त आणि अतिप्राप्त असे लाल कंदारी गट, त्या मादी गटाचं परीक्षण होत आहे. लाल कंदारी मादी गट, आझाद मादी गट, लाल कंदारी आझाद मादी गट परीक्षण. ರವಿಯಣ್ಣನ ಮಗ. ಟೈಮ್ ಟು ಟೈಮ್ ತಿಂಡಿ, ಟೈಮ್ ಟು ಟೈಮ್ ಊಟ, ನಿದ್ದೆ. ಇದರೇನೇ ವ್ಯತ್ಯಾಸ ಆಯ್ತು ಅಂದರೆ ಅವ್ನು ತಡ್ಕೊಳ್ಳೋದ. ಅವನ್ನ ಕ್ಲೀನಾಗಿ ನೋಡ್ಕೊಳ್ಳಿ. ನಮ್ಗೆ ಕೂಪನ್ ಕೊಟ್ಟಿರ್ತಾರೆ. ಕೂಪನ್ ಕೊಟ್ಟರೆ ನಮ್ಗೆ ಇಲ್ಲಿ ಯಾರ್ಯಾರು ಅನಿಮಲ್ಸ್ನ ಇಲ್ಲಿ ಶೋಕ್ ತಂದಿದ್ದಾರೆ ಅವ್ರಿಗೆಲ್ಲರಿಗೂ ಊಟ. ನಾವೇ ಸೆಲ್ಫ್ ಸರ್ವಿಸ್ ಮಾಡ್ಕೋಬೋದು, ಯಾವುದೇ ಥರ ಲಿಮಿಟ್ಸ್ ಇಲ್ಲ. ಇದನ್ನು ರಿಂಗ್ ಶೋ ಅಂತ ಕರೀತಾರೆ. ಈ ಥರ ರೌಂಡಿಗೆ ನಿಲ್ಲಿಸಿರ್ತಾರೆ. ಇಲ್ಲಿ ಡಾಕ್ಟ್ರ್ ಬಂದು ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂಥೇಳಿ ಇಲ್ಲಿ ಮಧ್ಯದಲ್ಲಿ ನಿಂತು ಈ ಥರ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಲೋಕಲ್ ಬ್ರೀಡ್
ಅಮೃತ್ ಮಹಲ್ ಆಗಿರೋದ್ರಿಂದ ಕಿಲಾರಿ ಆಗಿರೋದ್ರಿಂದ ಎಲ್ಲ ಕಿಲಾರಿ ಎಲ್ಲ ಟೀತು ಎತ್ತುಗಳನ್ನ ಇಲ್ಲಿ ಡಾಕ್ಟ್ರ್ ಬಂದು ಇಲ್ಲಿ ಯಾವುದು ಸರಿ ಇದೆ ಯಾವ್ದು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡ್ತಾರೆ. ಇದನ್ನು ರಿಂಗ್ ಶೋ ಅಂತ ಕರೀತಾರೆ. ಇಲ್ಲಿ ಇದು ತುಂಬ ಫೇಮಸ್. ಇಲ್ಲಿ ಮಹಾರಾಷ್ಟ್ರದ ಪರ್ಲಿ ವೈಜನಾಥ್ನಲ್ಲಿ ಫೆಬ್ರವರಿ 13ರಿಂದ 15ರವರೆಗೆ ನಡೆದಂಥ ರಾಷ್ಟ್ರಮಟ್ಟದ ಮಹಾಪಶುಧನ್ ಎಕ್ಸ್ಪೋ ಈ ರೀತಿ ಇತ್ತು. ಈ ರೀತಿಯ ಕಾರ್ಯಕ್ರಮ ಆಗಿತ್ತು. ಇದರಲ್ಲಿ ದನಗಾಹಿಗಳು, ಹಸುಗಳು, ಕುರಿಗಳು ಮತ್ತು ಹಳ್ಳಿಕಾರ್ ತಳಿಗಳಂತಹ ಉತ್ತಮ ಜಾನುವಾರುಗಳನ್ನು ಪ್ರದರ್ಶನ ಮಾಡಲಾಗುತ್ತದೆ. ಇದರ ಮೂಲ ಉದ್ದೇಶ ನಮ್ಮ ದೇಶೀಯ ಜಾನುವಾರು ಪರಂಪರೆಯನ್ನು ಅಭಿವೃದ್ಧಿಪಡಿಸುವುದು. ತುಂಬಾ ಖುಷಿಯಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದಕ್ಕೆ. ಆ್ಯಂಡ್ ಈ ವಿಡಿಯೋದಲ್ಲಿ ನೋಡಿದಿರೋ ಕೆಲವೊಂದು ಕಡೆ ಅಣ್ಣ ಮಾತಾಡಿದ್ದಾರೆ, ರವಿ ಅಣ್ಣ ತುಂಬಾ ಇನ್ಫಾರ್ಮೇಟಿವ್ ಆಗಿ ಮಾತಾಡಿದ್ದಾರೆ. ಅದಕ್ಕೆ ಅವ್ರ ವಾಯ್ಸ್ನೇ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಮಾಹಿತಿ ಇಲ್ಲದೆ ಇರೋ ಕಾರಣ ಅವರು ಅರ್ಥಪೂರ್ಣವಾಗಿ ಅಲ್ಲಿ ನಡೆಯೋ ಕಾರ್ಯಕ್ರಮದ ಬಗ್ಗೆ ನಿರೂಪಣೆಯನ್ನು ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ಕೇಳಿ. याचबरोबर हळीकर या गायवर्गामध्ये श्री रवी कुमार KS हे देखील कर्नाटकातून आलेले आहेत. त्यांनाही विनंती आहे की आपण व्यासपीठावर यावं. यानंतर मेंढी गटामध्ये बन्नूर या जातीची मेंढी कर्नाटकातून या ठिकाणी आली होती. त्याचे पशुपालक श्री KS किरण कुमार. पुढचं राज्य उत्तर प्रदेश. उत्तर प्रदेश या राज्यातून श्री सनोज सिंह, उत्कर्ष त्रिपाठी, डॉक्टर केशव, डॉक्टर संजय कुमार, डॉक्टर नितिन कुमार आणि डॉक्टर अखिलेश यांना विनंती आहे की आपण कृपया व्यासपीठावर यावं. ಗೊತ್ತಿರಬೇಕು, ನಂಬಿಕೆ ಇರಬೇಕು. ನೋಡಿ ಕೈಯಾಕು ಬಾಲ ಮಾಡಿದ್ದೀವಿ ಅಂತ. ಈ ವಿಡಿಯೋದಲ್ಲಿ ತುಂಬ ಕಡೆ ಅಬ್ಸರ್ವ್ ಮಾಡಿರ್ಬೋದು, ಮಹಾರಾಷ್ಟ್ರದ ತುಂಬ ಮಿನಿಸ್ಟರ್ಸ್ಗಳು ಬಂದು ನಮ್ಮ ಹಳ್ಳಿಕಾರ್ ತಳಿಯನ್ನು ನೋಡಿ ಮೆಚ್ಚುಗೆಯನ್ನು ನೀಡಿದ್ದಾರೆ. ಎಸ್ಪೆಷಲಿ ಪಂಕಜ ಮುಂಡೆ ಅವರು. ಆ್ಯಂಡ್ ಒಂದು ವಿಚಾರ ನೋಟಿಸ್ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಮಹಾರಾಷ್ಟ್ರದವರು ನಮ್ಮ ದೇಶೀಯ ತಳಿಯನ್ನು ತುಂಬಾ ಮೆಚ್ಚುಗೆಯಿಂದ ಅದನ್ನು ಮುಟ್ಟಿ ಮಾತಾಡಿಸೋದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಏನೇ ಆಗಲಿ ನಮ್ಮ ಕರ್ನಾಟಕದ ಹೆಮ್ಮೆ ಹಳ್ಳಿಕಾರ್ ತಳಿಯನ್ನು ಮಹಾರಾಷ್ಟ್ರದವರೆಗೆ, ರಾಜ್ಯ ಮಟ್ಟದವರೆಗೆ ತಗೊಂಡು ಹೋದಂಥ ನಮ್ಮ ಪಟೇಲ್ ಸಹೋದರರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಹ್ಯಾಟ್ಸ್ ಆಫ್. ಅವರ ಕಷ್ಟ, ಹಿಂದಿನ ಶ್ರಮ ತುಂಬಾ ಇದೆ. ಇಲ್ಲಿ ನೋಡೋಕೆ ಇಷ್ಟು ಈಸಿಯಾಗಿ ಕಾಣಿಸ್ಬೋದು, ಬಟ್ ಅವರು ಅಷ್ಟೇ ಶ್ರಮಪಟ್ಟು ಅಲ್ಲಿವರೆಗೆ ಕರ್ಕೊಂಡು ಹೋಗಿದ್ದಾರೆ. ನಾವು ಕಾರಲ್ಲಿ ಟ್ರಾವೆಲ್ ಮಾಡಿದಷ್ಟು ಸುಲಭ ಅಲ್ಲ ಒಂದು ಸಾಕು ಪ್ರಾಣಿಯನ್ನು ಅಷ್ಟು ದೂರದವರೆಗೆ ಕರ್ಕೊಂಡು ಹೋಗುವಂಥದ್ದು. 2 ದಿನದ ಜರ್ನಿ. ಇವರ ಈ ಶ್ಲಾಘನೀಯ ಕೆಲಸಕ್ಕೆ ನಮ್ಮ ಒಂದು ಮೆಚ್ಚುಗೆ ಇರಲಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ರವಿ ಅಣ್ಣ, ಕಿರಣ್ ಅಣ್ಣ, ನೀವು ಕಷ್ಟಪಟ್ಟು ಅಲ್ಲಿ ಹೋಗಿ ಪಾಪ ಮಾಡ್ಕೊಂಡು ಬಂದಿರೋವಂಥ ವೀಡಿಯೋನ ನಾನು ಕೇಳಿದ ತಕ್ಷಣ ನನಗೆ ಕಳಿಸ್ಕೊಟ್ಟಿದ್ದೀರಾ. ಇದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಸಂತು ಕರ್ಕೊಂಡು ಹೋಗಿದ್ದಕ್ಕೂ ಥ್ಯಾಂಕ್ ಯು. ಮಹಾರಾಷ್ಟ್ರದಿಂದ ರಿಟರ್ನ್ ಬಂದಂತಹ ಲವಕುಶ ಹಾಗೂ ಈ ಊರಿಗೆ ಅಮ್ಮ ದೃಷ್ಟಿ ತೆಗೆದ್ರು. ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಕಳಿಸ್ಕೊಟ್ಟಿದ್ದಕ್ಕೆ. ಇವಾಗ ನೋಡಿದಂಥ ಮಹಾರಾಷ್ಟ್ರದ ಮಹಾಪಶುಧನ್ ಎಕ್ಸ್ಪೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಈ ವಿಡಿಯೋಗೆ ತಕ್ಕ ಮಾಹಿತಿಯನ್ನು ನಾನು ಕೊಟ್ಟಿಲ್ಲದೆ ಹೋದರೆ, ನ್ಯಾಯ ಒದಗಿಸಿಲ್ಲದೆ ಹೋದರೆ ಕ್ಷಮಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.